ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಮ್ಯಾಂಗೋ ಲಸ್ಸಿ ರೆಸಿಪಿನ ತೋರಿಸ್ಕೊಡ್ತೀನಿ. ಸೊ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗಡೆ ಈ ಥರ ಲಸ್ಸಿ ಅಂತೂ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆ ಆಗಿರ್ಬೋದು, ಯಾವಾಗ ಬೇಕಾದ್ರೂ ಕುಡಿಬೋದು. ಸೊ ಮಕ್ಕಳಿಂದ ದೊಡ್ಡೋರ್ವರೆಗೂ ಆರಾಮಾಗಿ ಯಾರು ಬೇಕಾದ್ರೂ ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳದು ತುಂಬಾ ಇಷ್ಟಪಟ್ಟು ಕುಡಿತಾರೆ. ಇದನ್ನು ಮ್ಯಾಂಗೋ ಲಸ್ಸಿ ಈ ಥರ ಮಾಡಿಕೊಟ್ರೆ ಸೊ ಚಿಲ್ಡಾಗಿ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಫಸ್ಟ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ 2 ಮಾವಿನ ಹಣ್ಣನ್ನ ಚೆನ್ನಾಗಿ ಹಣ್ಣಾಗಿರೋಂಥದ್ದು ತಗೊಂಡು ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಆ ಪಲ್ಪ್ ಇರುತ್ತಲ್ಲ, ಆ ಪಲ್ಪ್‌ನ ಒಂದು ಸ್ಪೂನ್ ಸಹಾಯದಿಂದ ತೆಗೆದುಕೊಂಡು ಸೊ ಇದನ್ನು ಒಂದು ಕಪ್‌ಗೆ ಸ್ಟೋರ್ ಮಾಡ್ಕೊಳ್ಳೋಣ. ಈ ಥರ ನೀವು ಹಣ್ಣಾಗಿರುವಂಥ ಮಾವಿನ ಹಣ್ಣೇ ಯೂಸ್ ಮಾಡಿ. ಆದಷ್ಟು ಸ್ವಲ್ಪ ಹುಳಿಗಿಂತ ಸ್ವೀಟ್ ಇರೋದಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಆ ಪಲ್ಪ್‌ನೆಲ್ಲ ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಹಣ್ಣಾಗಿರುವಂಥ ಮಾವಿನಕಾಯಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ 2 ಹಣ್ಣಿನಂದು ಈ ಥರ ಪಲ್ಪ್‌ನ ತೆಗೆದಿಟ್ಕೊಳ್ಳೋಣ. ಸೊ ಇದಂತೂ ಒಂದು ಡೆಸರ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಸೊ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಅವರೇ ಅಲ್ಲ, ನಾವೇ ಈ ಸಮ್ಮರ್ ಆಗಿರ್ಬೋದು, ಯಾವಾಗ ಬೇಕಾದ್ರೂ ಕುಡಿಬೋದು. ಅಷ್ಟು ಚೆನ್ನಾಗಿರುತ್ತೆ. ಇದಂತೂ ನಮಗೆ ಲಸ್ಸಿ ಬೇಕು ಅಂತಂದಾಗ ಯಾವಾಗ ಬೇಕಾದ್ರೂ ಕುಡಿಬೋದು. ಕ್ವಿಕ್ ಆ್ಯಂಡ್ ಈಸಿಯಾಗಿಯೇ ಆಗಿಬಿಡುತ್ತೆ. ಜಸ್ಟ್ ಒಂದು 5 ನಿಮಿಷದಲ್ಲಿ ಈ ಥರ ಲಸ್ಸಿ ಮಾಡ್ಕೋಬೋದು. ಬೇರೆ ಲಸ್ಸಿ ಕಂಪೇರ್ ಮಾಡಿದ್ರೆ ಈ ಮ್ಯಾಂಗೋ ಲಸ್ಸಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದನ್ನ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಪಲ್ಪ್ ಎಲ್ಲ ತೆಗೆದಿಟ್ಕೊಂಡಿದ್ವಲ್ಲ ನಾವು ಕಪ್ಗೆ, ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ಜ್ಯೂಸ್ ಜಾರ್ ತೊಗೊಂಡು ಅದಕ್ಕೆ ನಾವು ಕಟ್ ಮಾಡಿಟ್ಟಂಥ ಪಲ್ಪ್ ಎಲ್ಲ ತೆಗೆದಿಟ್ಕೊಂಡಿದ್ದೀವಲ್ಲ, ಆ ಪಲ್ಪ್ ಎಲ್ಲ ಹಾಕ್ಕೊಂಬಿಟ್ಟು ಇದಕ್ಕೇನೆ ಸೊ 1 ಕಪ್ಪಷ್ಟು ಚಿಲ್ಡ್ ಮೊಸರನ್ನ ತೊಗೋಬೇಕು. ನೀವು ಬೇಕಾದ್ರೆ ಇಲ್ಲಿ ಸ್ವಲ್ಪ ಗಟ್ಟಿ ಮೊಸರು ಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ನೀವಿನ್ನೇನು ಲಸ್ಸಿ ಮಾಡೋಕ್ಕೂ ಮೊದಲು ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಆಗುತ್ತೆ. ಇಲ್ಲ ಅಂತಂದು ನಿಮ್ಗೇನಾದ್ರು ಮೊಸರು ಕೋಲ್ಡ್ ಆಗಿಲ್ಲ ಅಂತಂದರೆ ಐಸ್ ಕ್ಯೂಬ್ಸ್‌ನ ಆ್ಯಡ್ ಮಾಡ್ಕೋಬೋದು. ಮೊಸರು ಮತ್ತು ಐಸ್ ಕ್ಯೂಬ್ಸ್ ಎರಡನ್ನೂ ಸೇರಿಸ್ಕೋಬೋದು. ಇದಕ್ಕೆ ಹಾಗೆ ಒಂದು 4ರಿಂದ 5 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಬಿಟ್ಟು 2 ಏಲಕ್ಕಿನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ದಿರ ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಸೊ ಇವಾಗ ನೀವು ನೋಡ್ತಿರ್ಬೋದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಎಷ್ಟು ತಿಕ್ಕಾಗಿ ಮ್ಯಾಂಗೋ ಲಸ್ಸಿ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ನೀವು ಯಾರು ಬೇಕಾದ್ರೂ ಮಕ್ಕಳು ಸಹ ರೆಡಿ ಮಾಡ್ಬೋದು. ಅಷ್ಟು ಈಸಿಯಾಗಿ ಮಾಡ್ಕೋಬೋದು. ಸೊ ಇವಾಗ ಗ್ರೈಂಡ್ ಮಾಡ್ತಂದು ಇದನ್ನೆಲ್ಲ ಒಂದು ಲೋಟಾಗೆ ಹಾಕ್ಕೊಂಬಿಟ್ಟು ಆ ಲಸ್ಸಿ ಜೊತೆಗೇ ಸ್ವಲ್ಪ ಮೇಲೆ ಮ್ಯಾಂಗೋ ಪಲ್ಪ್ಸ್‌ನ ಕಟ್ ಮಾಡಿ ಹಾಕ್ಕೊಳ್ಳೋಣ. ಯಾಕಂದರೆ ನಮಗೆ ಮ್ಯಾಂಗೋ ಲಸ್ಸಿ ಕುಡಿತಿರ್ಬೇಕಾದ್ರೆ ಸ್ವಲ್ಪ ಕ್ರಂಚಿಯಾಗೂ ಸಿಗುತ್ತೆ. ನಿಮಗೇನು ಬೇಕಂದ್ರೆ ಇಲ್ಲಿ ಬಾದಾಮಿ, ಸ್ವಲ್ಪ ಪಿಸ್ತಾ, ಡ್ರೈ ಫ್ರೂಟ್ಸ್‌ನ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಆ ಥರ ಬೇಕಿದ್ರೂ ಮಾಡ್ಕೋಬೋದು. ನಾನು 2 ಮಾವಿನ ಹಣ್ಣು ತೊಗೊಂಡಿದ್ನಲ್ಲ, ಆರಾಮಾಗಿ 2 ಲೋಟದಷ್ಟು ಆಗುತ್ತೆ. ಸೊ ಆರಾಮಾಗಿ 2 ಮಾವಿನ ಹಣ್ಣಿಗೆ ಇಬ್ಬರು ಸಹ ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಸಿಂಪಲ್ ಆಗಿರೋದನ್ನು ಮ್ಯಾಂಗೋ ಲಸ್ಸಿನ ನೀವು ಟ್ರೈ ಮಾಡಿ. ಸೊ ಟ್ರೈ ಮಾಡಿದ್ಮೇಲೆ ಇಷ್ಟೇ ಮ್ಯಾಂಗೋ ಲಸ್ಸಿ ನಾವು ಔಟ್ ಸೈಡ್‌ಗೆ ಹೋಗಿ ಮ್ಯಾಂಗೋ ಲಸ್ಸಿ ಕುಡಿಯೋದಕ್ಕಿಂತ ಮನೆಯಲ್ಲಿ ಈ ಥರ ಮ್ಯಾಂಗೋ ಇತ್ತಂದರೆ ಸಿಂಪಲ್ಲಾಗಿಯೇ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ. ಸೊ ಹಾಗೆ ಈ ಮ್ಯಾಂಗೋ ಲಸ್ಸಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್‌ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.